ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕೆಟ್ಟದ್ರಲ್ಲೂ ಒಳ್ಳೆದನ್ನ ಹುಡ್ಕೊಳ್ಳೋದು ನಿನಗೆ ಗೊತ್ತು ಅನುಪಮ. ನಿನ್ನ ಸ್ಥಾನದಲ್ಲಿ ಯಾರೇ ಇದ್ದಿದ್ರು ನಿಮ್ಮ ಮಗನಿಂದನೇ ನನ್ನ ಜೀವನ ನಾಶ ಆಗೋಯ್ತು ಅಂತ ನನ್ನನ್ನು ನಿಂದಿಸ್ತಿದ್ರು ಅನುಪಮ. ಕಲ್ಯಾಣಿ ಬಗ್ಗೆ ನಿನಗೆ ಗೊತ್ತಿತ್ತು ಕೂಡ. ತಿನ್ನೋ ಪದಾರ್ಥದಲ್ಲಿ ವಿಷ ಹಾಕಿದ್ಲು ಅಂದ್ರೆ ಯಾಕೆ ತಿಂದೆ? ಅವತ್ತು ಕಲ್ಯಾಣಿ ಊಟದಲ್ಲಿ ವಿಷ ಹಾಕದೆ ಹೋಗಿದ್ದಿದ್ರೆ, ಅದನ್ನ ನಾನು ತಿಂದೆ ಹೋಗಿದ್ದಿದ್ರೆ ಕಲ್ಯಾಣಿ ತಾನು ಅಂದುಕೊಂಡಿದ್ದೆ ಸತ್ಯ ಅಂತ ಇದ್ಬಿಡ್ತಿದ್ಲಮ್ಮ. ಅವಳನ್ನ ಸಾಯಿಸ್ಬೇಕು ಅನ್ನೋ ಕೋಪ ನನ್ನ ಹತ್ರ ಯಾವತ್ತೂ ಇರೋಲ್ಲ ಅನ್ನೋದನ್ನ ಅವಳ ಹತ್ರ ನಿರೂಪಿಸ್ಬೇಕು ಅಂತ ನಾನು ಊಟ ಮಾಡಿದೆ. ಈ ಮನೇಲಿ ಹುಟ್ಟಿದವರು, ಅದರಲ್ಲೂ ನೀವು ಬೆಳೆಸಿ ದೊಡ್ಡವ್ರನ್ನಾಗಿ ಮಾಡಿದವರು ಇನ್ನೊಬ್ರು ಪ್ರಾಣ ತೆಗೆಯೋ ಕೆಲಸನ ಯಾವತ್ತೂ ಮಾಡಲ್ಲ ಅನ್ನೋದನ್ನ ಕಲ್ಯಾಣಿಗೆ ತಿಳಿಸ್ಬೇಕು ಅನ್ಕೊಂಡೆ. ಅವರಮ್ಮನ ಹೋಲಿಕೆ ಅವಳು. ಹೋಲಿಸೋದ್ರಲ್ಲಿ ಅನುಮಾನಿಸೋದ್ರಲ್ಲಿ ಅವಳ ಅಮ್ಮನ ಥರ ಅಂತ ನಿಮ್ಗೆ ಅನ್ನಿಸ್ಬಹುದಮ್ಮ. ಆದ್ರೆ ಅವಳನ್ನ ಅವರಪ್ಪ ಬೆಳೆಸಿರೋದು ಅದಕ್ಕೆ ಎಲ್ರ ಜೊತೆಲೂ ಇರಬೇಕು, ಆನಂದವಾಗಿ ಇರಬೇಕು ಅಂತ ಅನ್ಕೊಳ್ತಿದ್ದಾಳೆ. ಹಾಗೇನೆ ಪ್ರಾಣನು ತೆಗಿಬೇಕು ಅನ್ಕೋತಿದ್ದಾಳೆ. ಬಿಡ್ತು ನಿಯಮ್ಮ, ಏನೋ ಚೇಷ್ಟೆ ಮಾಡಬೇಕು ಅಂತ ಹಾಗೆ ಮಾಡಿದಾಳಷ್ಟೇ. ನಿಜವಾಗ್ಲೂ ನನ್ನ ಪ್ರಾಣ ತೆಗಿಬೇಕು ಅಂತ ಅವಳು ಅನ್ಕೊಂಡಿದ್ದಿದ್ರೆ ವಿಷ ಬೆರೆಸಿರೋ ನೂಡಲ್ಸ್ನ ನಾನು ತಿಂತಿರುವಾಗ ಅವಳು ತಡಿದೇನೆ ಸುಮ್ಮನಿರಬಹುದಾಗಿತ್ತು. ನನ್ನ ಬಾಯಿಂದ ರಕ್ತ ಬರ್ತಿದ್ದ ಹಾಗೇನೆ ಪ್ರಾಣ ಹೋಗೋ ಹಾಗೆ ಅರಚಿ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ, ಯಾರ್ ಸಹಾಯ ಪಡಿಬೇಕು ಅಂತ ತಿಳಿದೆ ನನ್ನ ಪ್ರಾಣನ ಕಾಪಾಡಬೇಕು ಅಂತ ಆ ಮುಗ್ಧ ಹುಡುಗಿ ಅಷ್ಟು ದೂರದಿಂದ ತಳ್ಳೋ ಗಾಡಿಲಿ ಹಾಕೊಂಡು ನನ್ನ ಪ್ರಾಣ ಉಳಿಸಿ ಅಂತ ನಿಮ್ಮನ್ನ ಬೇಡ್ಕೊಳ್ತಿರ್ಲಿಲ್ಲ ಗೊತ್ತಾ? ನಿಮ್ಮ ಹತ್ರ ಜಗಳನೂ ಮಾಡ್ತಿರ್ಲಿಲ್ಲ, ನಿದ್ರೆ ಮಾಡದೆ ನನಗೆ ಸೇವೆನೂ ಮಾಡ್ತಿರ್ಲಿಲ್ಲಮ್ಮ. ನೀನು ಆ ಹುಡುಗಿ ಮಾಡಿ ಸಹಾಯದ ಬಗ್ಗೆ ಹೇಳ್ತಿದ್ಯಾ? ನಾನು ಆ ಹುಡುಗಿ ವಯಸ್ಸಿಗೂ ಮೀರಿ ಮಾಡಿರೋದ್ರ ಬಗ್ಗೆ ಮಾತಾಡ್ತಿದ್ದೀನಿ. ನಿನಗೇನಾದ್ರೂ ಆಗಿದ್ರೆ ಅದನ್ನ ನೆನೆಸ್ಕೊಂಡ್ರೇನೆ ಮೈಯೆಲ್ಲ ನಡ್ಕ ಬರುತ್ತೆ. ಆಪತ್ತಿನಲ್ಲಿರೋ ವ್ಯಕ್ತಿನ ಕಾಪಾಡಿದ್ರೆ ಸಹಾಯ ಆಗುತ್ತೆ. ಆಪತ್ತಿಗೆ ಸಿಲುಕಿಸಿ ಕಾಪಾಡಿದ್ರೆ ಅದನ್ನ ಏನಂತಾರೋ ನಿನಗೆ ಗೊತ್ತಿರಬೇಕು. ಅಮ್ಮ, ಕಲ್ಯಾಣಿ ನೀವ್ ಅನ್ಕೊಂಡಿರೋಷ್ಟು ಕಠಿಣವಾದ ಮನಸ್ಸಿನವಳಲ್ಲಮ್ಮ. ಹಳದಿ ಕಾಮಾಲೆ ಬಂದಿರೋರ್ಗೆ ಲೋಕ ಎಲ್ಲ ಹಳದಿಯಾಗಿ ಕಾಣಿಸುತ್ತೆ ಅಂತಾರೆ. ಒಳ್ಳೆತನ ತುಂಬಿರೋ ನಿನ್ನ ಮನಸ್ಸಿಗೆ ಎಲ್ರೂ ಒಳ್ಳೆಯವ್ರ ಹಾಗೇನೆ ಕಾಣಿಸ್ತಾರೆ. ಇಲ್ಲಿವರೆಗೂ ನೀನು ನಿನ್ನ ಬಗ್ಗೆ ಯೋಚನೆ ಮಾಡಿರೋ ದಿನಗಳಿಲ್ಲ. ಇನ್ಮೇಲಾದ್ರೂ ನಿನ್ನ ಬಗ್ಗೆ ಯೋಚನೆ ಮಾಡೋದನ್ನ ಶುರು ಮಾಡು. ಚಾಕ್ರಿ ಮಾಡೋದನ್ನ ನಿಲ್ಲಿಸು. ಇನ್ನು ಆ ಹುಡುಗಿ ಕಲ್ಯಾಣಿ ಬಗ್ಗೆ ಯೋಚನೆ ಮಾಡೋದು ನಿಲ್ಲಿಸಿ ಆ ಹುಡುಗಿ ಮೇಲೆ ಇನ್ನು ಕರುಣೆ ತೋರಿಸಿದ್ರೆ ಅದರಿಂದ ನಾಳೆ ದಿನ ನಿನ್ನ ಮೇಲೆ ಕರುಣೆ ತೋರಿಸೋರು ಯಾರೂ ಇರಲ್ಲ. ನಿನ್ನ ಸೊಸೆಯಾಗಿ ಅಲ್ದೇನೆ ಮಗಳಾಗಿ ನೋಡ್ತಿರೋದಕ್ಕೆ ಒಬ್ಬ ತಾಯಿಯಾಗಿ ಹೇಳ್ತಿದ್ದೀನಿ. ನನಗೆ ನಿನ್ನ ಸಂತೋಷನೇ ಮುಖ್ಯ. ನಿನಗ್ ಜೊತೆಯಾಗಿ ಅಮ್ಮ ಇರ್ತಾಳೆ. ಆ ಕಲ್ಯಾಣಿ ಎಲ್ಲೇ ಇದ್ರೂ ಏನೇ ಮಾಡಿದ್ರು ನಿನಗ್ ಬೇಡ. ಯಾರು ಇಲ್ದವ್ರಿಗೆ ದೇವ್ರೇ ದಿಕ್ಕು ಅಂತಾರಲ್ವಾ, ಅವನೇ ಆ ಹುಡುಗಿ ವಿಷಯ ನೋಡ್ಕೋತಾನೆ. ಮರ್ತು ಬಿಡು. ಅಮ್ಮ 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 ಯಾಕೆ ಕಲ್ಯಾಣಿನ ಮರ್ತೋಗು, ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಿದ್ದಾಳೆ. ಅಮ್ಮ ಇನ್ನೂ ಕಲ್ಯಾಣಿನ ಅರ್ಥ ಮಾಡ್ಕೊಂಡಿಲ್ಲ ಅಂತ ಕಾಣುತ್ತೆ. ಈ ರೀತಿ ಆಗ್ಬಿಟ್ರೆ ನಾನು ಯಾವತ್ತೂ ಕಲ್ಯಾಣಿನ ಈ ಮನೇಲಿ ಎಲ್ಲರ ಜೊತೆ ಒಂದು ಮಾಡೋದಕ್ಕೆ ಈ ಜನ್ಮದಲ್ಲಿ ನನ್ನ ಕೈಲಿ ಆಗೋಲ್ಲ ಅನ್ಸುತ್ತೆ. ಈಶ್ವರ, ಅಮ್ಮನ ಮನಸ್ಸನ್ನ ಬದಲಾಯಿಸಪ್ಪ. ಕಲ್ಯಾಣಿನ ಮೊಮ್ಮಗಳಾಗಿ ಒಪ್ಕೊಡೋ ಹಾಗೆ ಮಾಡು. ಕಲ್ಯಾಣಿ ಈ ಮನೆ ವಾರಸ್ದಾರಳಾಗಿ ಈ ಮನೇಲೇ ಇರಬೇಕು ತಂದೆ.
ಅಪ್ಪ, ನಿನಗಿಷ್ಟ ಅಂತ ನಮ್ಮ ತೋಟದಿಂದ ಮಾವಿನಕಾಯಿ ತಂದು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾ ಇದ್ದೀನಪ್ಪ. ಅದಕ್ಕೂ ಮುಂಚೆ ಈ ಮಜ್ಜಿಗೆ ಕುಡಿರಿ. ಏನು ಯೋಚಿಸ್ತಾ ಇದ್ದೀರಾ ಅಪ್ಪ? ನೀನು ಅಳಿಯಂದ್ರು ಹೇಳಿದ್ರ ವಿಷಯದ ಬಗ್ಗೆ ಎಷ್ಟೇ ಹೇಳಿದ್ರು ನಿಮ್ಮಮ್ಮ ಕೇಳ್ತಿಲ್ಲ. ಕಲ್ಯಾಣಿ ಮನೇಲಿ ಇರೋದು ಬೇಡ ಅಂತ ಹೇಳ್ತಿದ್ದಾಳೆ. ಅನುಪಮನ ಕಳಿಸಲ್ಲ ಅಂತಿದ್ದಾಳೆ. ಅಮ್ಮನ್ಗೆ ಮರುವು ಜಾಸ್ತಿ ಆಗ್ತಾ ಇದೆ ಅಪ್ಪ. ಈ ಪ್ರಪಂಚದಲ್ಲಿ ಯಾರು ರಕ್ತ ಸಂಬಂಧನ ಬೇಡ ಅಂತ ಹೇಳಿ ಬೇರೆಯವ್ರನ್ನ ತಲೆ ಮೇಲೆ ಕೂರಿಸ್ಕೊಳ್ಳಲ್ಲ. ಅನುಪಮಗೆ ಅಣ್ಣನಿಂದ ಅನ್ಯಾಯ ಆಗಿರ್ಬಹುದಪ್ಪ, ಆದ್ರೆ ಕೈ ತಪ್ಪು ಹೋಗುವಾಗ ಮಾಡ್ಕೊಂಡಿದ್ದು ಅವಳೇ ಅಲ್ವಾಪ. ಅಮ್ಮನ್ಗೆ ನೀವಾದ್ರೂ ಸ್ವಲ್ಪ ಗಟ್ಟಿಯಾಗಿ ಹೇಳ್ಬೇಕಿತ್ತಲ್ವಾಪ. ನಿಮ್ಮಪ್ಪ ಯಾಕಮ್ಮ ಏನು ಅಂತ ನೀನೇ ಹೇಳ್ಬೋದಲ್ವಾ ಗಟ್ಟಿಯಾಗಿ? ಅಮ್ಮ, ಅದು ನಾನು ಮಾತುಗಳಿಂದ ಮನಸ್ತಾಪ ಬರೋ ಹಾಗೆ ಮಾಡ್ತಿದ್ಯಾ ದಮಯಂತಿ? ಇನ್ನು ಯಾಕೆ ಹೇಳಿಲ್ಲ ಅಂತ ಅನ್ಕೋತಿದ್ದೆ ಅಮ್ಮ. ಆದ್ರೂ ಅಪ್ಪ ಮಾಡ್ತಾ ಇರೋ ಕೆಲಸದಲ್ಲಿ ತಪ್ಪೇನಿದೆ ಹೇಳು? ಬೇಡ ಆಗಲ್ಲ ಅನ್ಕೊಂಡ್ರು ಕಲ್ಯಾಣಿ ನಿಮ್ ರಕ್ತ, ನಿಮ್ ಮೊಮ್ಮಗಳು. ತಂದೆ ತಾಯಿ ಮಾಡಿರೋ ತಪ್ಪಿಗೆ ಮಕ್ಳಿಗೆ ಯಾಕೆ ಶಿಕ್ಷೆ ಕೊಡ್ಬೇಕಮ್ಮ? ಕಲ್ಯಾಣಿ ಜವಾಬ್ದಾರಿ ತಗೋಬೇಕಾಗಿರೋದು ನಾವೇ ಅಲ್ವಾ? ತಗೋಬೇಕಾಗಿರೋದಕ್ಕೆ ಕಾಲೇಜಲ್ಲಿ ಮಾತಾಡಿರೋದು. ವಸತಿ ಕೂಡ ಏರ್ಪಾಡು ಮಾಡಿದ್ದೀನಿ. ಓದು ಊಟದ ಖರ್ಚು ನಮ್ದೇ ಅಂತ ಹೇಳಿದ್ದೀನಿ. ಇದಕ್ಕಿಂತ ಜಾಸ್ತಿ ನೋಡ್ಕೊಳ್ಳೋದು ವ್ಯರ್ಥ. ಆ ಹುಡುಗಿ ಮೇಲೆ ಕರುಣೆ ಇರೋದಕ್ಕೆ ಇದೆಲ್ಲ ಮಾಡ್ತಿರೋದು. ಅದೇ ಅವರ ಅಪ್ಪ ಅಮ್ಮನ ನೆನೆಸ್ಕೊಂಡಿದ್ರೆ ಯಾವತ್ತೂ ಕಳಿಸ್ಬಿಡ್ತಿದ್ದೆ. ಅದ್ ಹಾಗಲ್ಲ ಅಮ್ಮ. ಇಲ್ಲಿಗೆ ಆ ಕಲ್ಯಾಣಿ ವಿಷಯನ ನಿಲ್ಲಿಸ್ತೀರಾ ಅನ್ಕೊಂಡಿದ್ದೀನಿ. ಮತ್ತೆ ಈ ವಿಷಯನ ಚರ್ಚೆ ಮಾಡಿದ್ರೆ ನಿಮ್ಮಪ್ಪ ಮಾತಾಡಿರೋ ಆಶ್ರಮಕ್ಕೆ ನೀನ್ ಹೋಗ್ಬೇಕಾಗತ್ತೆ ದಮಯಂತಿ. ಪಾರ್ವತಿ, ನಿನ್ನ ಹಠಾನೇ ನಿನಗೆ. ಒಂದ್ಸಲನಾದ್ರೂ ಕಲ್ಯಾಣಿ ಬಗ್ಗೆ ಯೋಚನೆ ಮಾಡು ನೀನು. ನಂದು ಹಠ ಅಲ್ಲ, ನಿರ್ಧಾರ. ಹಠ ಆವೇಶದಿಂದ ಬರೋದು, ನಿರ್ಧಾರ ಯೋಚನೆ ಮಾಡಿ ತಗೊಳ್ಳೋದು. ಬಾಲಾಜಿ, ಅಮ್ಮವ್ರೆ, ಮನೆಯಲ್ಲಿ ಮನಶಾಂತಿ ಇಲ್ಲ. ದೇವಸ್ಥಾನಕ್ಕೆ ಹೋಗ್ಬೇಕು. ಗಾಡಿ ತೆಗಿ. ಸರಿ ಅಮ್ಮವ್ರೆ. ನಿನಗೆ ಮೊಮ್ಮಗಳ ಅಗತ್ಯ ಇಲ್ಲದೆ ಇರ್ಬೋದು ಪಾರ್ವತಿ, ಆದರೆ ನನಗೆ ಬೇಕು. ನನ್ನ ಮೊಮ್ಮಗಳು ತಾತ ಅಂತ ಕರೀತಾ ಈ ಮನೆಯಲ್ಲಿ ಮಹಾರಾಣಿ ಹಾಗೆ ಓಡಾಡಬೇಕು. ಓಡಾಡ್ತಾಳೆ. ಕೆಲವು ವಿಷಯಗಳಲ್ಲಿ ನಾನು ತುಂಬಾ ಕಠಿಣವಾಗಿರ್ತೀನಿ. ಅದಕ್ಕೆ ಏನು ನನಗೆ ನಿನ್ನ ಹೆಸರು ಹೇಳಿ ಕರೆಯೋದಕ್ಕೆ ಮನಸ್ಸು ಬರ್ತಿಲ್ಲ. ನಮ್ಮ ಅನುಪಮ ನಿಮ್ಮಪ್ಪನ ತುಂಬಾ ನಂಬಿದ್ಲು. ಯಾರು ಏನೇ ಹೇಳಿದ್ರು ನನ್ನ ಗಂಡನ ಮೇಲೆ ನಂಬಿಕೆ ಇದೆ ಅಂತಿದ್ಲು. ಅದರಿಂದನೇ ಕುರುಡಾಗಿ ನಂಬಿಕೆನ, ಪ್ರಾಣವಾಗಿ ಪ್ರೀತಿನ ಬೆಳೆಸ್ಕೋಬಾರ್ದು ಅಂತ ಅವಳಿಗೂ ನಮಗೂ ಎಲ್ರಿಗೂ ಗೊತ್ತಾಯ್ತು. ಆವಾಗ ನಿಮ್ಮಪ್ಪ, ನಿಮ್ಮಮ್ಮ, ಇವಾಗ ನೀನು ಅನುಪಮ ಜೀವನಕ್ಕೆ ಬಂದು ನೋವು ಕೊಡ್ತಿದ್ದೀರಾ. ಅವ್ರಿಗೆ ಮೊಮ್ಮಗಳು ಅನ್ನೋ ಪ್ರೀತಿ ಕಾಯಿಲೆ ಶುರುವಾಗಿದೆ. ಅದು ಈ ಮನೆಯಲ್ಲಿ ಎಲ್ರಿಗೂ ಬರೋದಕ್ಕೆ ಮುಂಚೆನೆ ಇಲ್ಲಿಂದ ಹೊರಟೋಗು. ನಿನಗೇನೂ ಆಗಲ್ಲ. ಇವತ್ತೇ ಈ ಮನೆಯಿಂದ ಹೊರಟೋಗ್ತೀನಿ ಅಜ್ಜಿ. ಮತ್ತೆ ಅನುಪಮ ಜೀವನದಲ್ಲಿ ಬರಬೇಡ.
ನಾನಾಗೆ ನಾನು ಇನ್ಯಾವತ್ತೂ ಅನುಪಮ ಜೀವನದಲ್ಲಿ ಬರಲ್ಲ ಅಜ್ಜಿ. ನಾನು ಒಂದ್ಸಲ ಮಾತು ಕೊಟ್ರೆ ತಪ್ಪಲ್ಲ. ಬಹುಶಃ ಅದು ನನ್ನ ರಕ್ತದಲ್ಲೇ ಇದೆಯೋ ಏನೋ. ಒಳ್ಳೇದು. ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ, ಅಜ್ಜಿ ಪ್ರೀತಿನ ಹೆಚ್ಚಾಗೆ ತೋರಿಸ್ತಾರೆ. ಇಷ್ಟ ಆಗ್ಲಿಲ್ಲ ಅಂದ್ರು, ತಪ್ಪು ಮಾಡಿದ್ರು ಕೋಪನೂ ಕೂಡ ಅದಕ್ಕಿಂತ ಹೆಚ್ಚಾಗೆ ತೋರಿಸ್ತಾರೆ. 2 ದಿವಸದಲ್ಲಿ ಎಲ್ಲ ಸರಿ ಹೋಗುತ್ತೆ, ನೀನೇನು ಬೇಜಾರು ಮಾಡ್ಕೋಬೇಡ. ಅವ್ರು ಹೇಳಿದ ಮಾತಲ್ಲಿ ನನಗೆ ಅನುಪಮ ಮೇಲೆ ಪ್ರೀತಿನ ಬಿಟ್ರೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿರೋ ಹಾಗೆ ಕಾಣಿಸ್ತಿಲ್ಲ ಆಫೀಸರ್. ನನ್ನ ಹಾಸ್ಟೆಲ್ ಹತ್ರ ಡ್ರಾಪ್ ಮಾಡ್ತೀರಾ? ಅಂದ್ರೆ ಹೊರಟು ಹೋಗ್ಬೇಕು ಅಂತ ಡಿಸೈಡ್ ಆಗಿದೆಯಾ? ನಾನಿಲ್ಲ ಅಂದ್ರೆ ಅನುಪಮ ನಿಮ್ ಜೊತೆಗೆ ಸಂತೋಷವಾಗಿರ್ತಾಳೆ. ಪರವಾಗಿಲ್ಲ, ಯಾವತ್ತೂ ಹಾಸ್ಟೆಲ್ ಅಲ್ಲಿ ಒಂಟಿಯಾಗಿಲ್ದೆ ಹೋದ್ರು ಅಭ್ಯಾಸ ಮಾಡ್ಕೋತೀನಿ. ಇರ್ತೀಯಾ? ಅಪ್ಪ ಅಮ್ಮ ಇಬ್ರು ಇಲ್ದೇನೆ ಹೀಗಿರ್ತೀನಿ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಇವಾಗ ಬಿಟ್ಟಿದ್ದೀನಿ ಅಲ್ವಾ, ಅದು ಹಾಗೇನೆ. ಇಲ್ಲೇ ಇದ್ರೆ ನಿನ್ನಿಂದ ಈ ಮನೇಲಿ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಅನ್ಕೊಂಡಿದ್ಯಾ ಅಲ್ವಾ? ಒಂದ್ ಕೆಲಸ ಮಾಡು, ನೀನು ನಮ್ಮನೇಲಿರು. ಪರಿಸ್ಥಿತಿ ಸರಿ ಹೋದ್ಮೇಲೆ ಮತ್ತೆ ಇಲ್ಲಿಗೆ ಬಾ. ಇಲ್ಲ ಅಂದ್ರೆ ನಿನಗಿಷ್ಟ ಆಗೋ ಹಾಸ್ಟೆಲಲ್ಲಿ ಸೇರಿಸ್ತೀನಿ, ಸರಿನಾ? ಬೇಡ ಆಫೀಸರ್. ಈಗೇನು ಹೇಳ್ಬೇಡ, ಬಾ ಹೋಗೋಣ, ಬಾ. ನಿಜನ ಮುಚ್ಚಿಟ್ಟು ಕಲ್ಯಾಣಿಗೆ ಈ ಮನೇಲಿ ಆಶ್ರಯ ಕೊಡಿಸ್ಬೇಕು ಅಂತ ನಾನು ಅನ್ಕೊಂಡೆ. ಆದರೆ 6 ತಿಂಗಳು ಪೂರ್ತಿ ಆಗೋದಕ್ಕೆ ಮುಂಚೆನೆ ಅವಳು ಈ ಮನೆ ಹುಡುಗಿನೇ ಅಂತ ಎಲ್ಲರಿಗೂ ಗೊತ್ತಾಗೋಯ್ತು. ಒಂದು ಕಡೆ ಅಮ್ಮ ಕಲ್ಯಾಣಿ ಮೊಮ್ಮಗಳಲ್ಲ ಅಂತಾರೆ, ಇನ್ನೊಂದು ಕಡೆ ಅಪ್ಪ ಕಲ್ಯಾಣಿಗೆ ಈಗ ಕುಟುಂಬ ಸಿಕ್ಕಿದೆ ಅಂತಾರೆ. ಇವರಿಬ್ರು ಮಧ್ಯೆ ಇರೋ ಅಭಿಪ್ರಾಯಗಳು ಭಿನ್ನಾಭಿಪ್ರಾಯವಾಗಿ ಬೆಳೆದ್ಬಿಟ್ರೆ ಕಲ್ಯಾಣಿಗೆ ಮುಂದೆ ತುಂಬಾ ತೊಂದರೆ ಆಗಬಹುದೋ ಏನೋ. ತಂದೆ ತಾಯಿ ಇಲ್ದಿರೋ ಕಲ್ಯಾಣಿಗೆ ಈ ಕುಟುಂಬ ನೆರಳಾಗಿ ಇರಬೇಕು, ಇಲ್ದಿದ್ರೆ ಅನ್ಯಾಯ ಆಗ್ಬಿಡುತ್ತೆ. ಹಾ, ನಮಸ್ತೆ ಸರ್. ನಮಸ್ತೆ. ನನ್ನ ಮಗನ ವಿಷಯವಾಗಿ ಫೋನ್ ಮಾಡಿದೆ. ಹೇಳಿ ಸರ್. ಯಾವಾಗಲೂ ಕೇಳೋದೆ, ಅಂದ್ರೆ ಶಿಕ್ಷೆ ಕಡಿಮೆ ಆಗುತ್ತಾ ಅಂತ ಕೇಳ್ತಿದ್ದೆ. ಇವಾಗ ಶಿಕ್ಷೆನೇ ಆಗದೇನೆ ಬಿಡುಗಡೆ ಆಗೋ ಮಾರ್ಗ ಇದೆಯಾ ಅಂತ ಕೇಳೋದಕ್ಕೆ ಫೋನ್ ಮಾಡಿದ್ದೀನಿ ಲಾಯರ್ ಸರ್. ಸರ್, ಮಗಳೇ ಅವ್ರ ತಂದೆ ಕೊಲೆ ಮಾಡಿದಾನೆ ಅಂತ ಸಾಕ್ಷಿ ಹೇಳಿರೋದ್ರಿಂದ ಕೋರ್ಟು ಶಿಕ್ಷೆ ವಿಧಿಸಿದೆ. ಈಗ ನಿರಪರಾಧಿ ಹೇಗಾಗ್ತಾನೆ ಹೇಳಿ? ಹೆತ್ತ ಮಗಳಿಗೋಸ್ಕರನಾದ್ರೂ ಅವನು ಬಿಡುಗಡೆ ಆಗ್ಬೇಕು ಲಾಯರ್ ಸರ್. ನಮಗೂ ವಯಸ್ಸಾಗ್ತಾ ಬಂತು, ಕೊಳ್ಳಿ ಇಡೋ ದಿನ ಬರ್ತಾನೆ ಅನ್ನೋ ಹಾಗಿದ್ರೆ ನಾವು ಪ್ರಾಣ ಬಿಡೋದಕ್ಕೆ ಸಿದ್ಧವಾಗ್ತೀವಿ ಲಾಯರ್ ಸರ್. ಸರ್, ಹಾಗೆ ಮಾತಾಡಬೇಡಿ. ಹೀಗಾದ್ರೂ ನಮ್ಮ ಕೋರಿಕೆ ನಿಮ್ಗೆ ಅರ್ಥ ಆಗುತ್ತೇನೋ ಅಂತ ಹೇಳ್ತಾ ಇದ್ದೀನಿ. ಅಜಯ್ ರಿಲೀಸ್ ಆಗ್ಬೇಕು ಅಂದ್ರೆ ಆ ಕೊಲೆ ಅಪರಾಧ ಬೇರೆಯವ್ರು ತಗೋಬೇಕು. ಅಲ್ಲಿವರೆಗೂ ಅವ್ರನ್ನ ಈ ಶಿಕ್ಷೆಯಿಂದ ತಪ್ಸೋಕ್ಕಾಗಲ್ಲ.
ಈ ಅವಕಾಶ ಏನಾದ್ರೂ ಇದ್ರೆ ನೋಡಿ, ಹೇಳ್ತೀನಿ. ಯಾರ ಜೊತೆ ಮಾತಾಡ್ತಾ ಇದ್ರಿ ಅಪ್ಪ? ಲಾಯರಿಗೆ ಫೋನ್ ಮಾಡಿದ್ನಮ್ಮ. ಅಜಯ್ ಮಾಡಿರೋ ಕೊಲೆನ ಬೇರೆ ಯಾರಾದ್ರೂ ತಮ್ಮ ಮೇಲೆ ಹಾಕೊಂಡ್ರೆ ಅವಾಗ ಅವನು ನಿರಪರಾಧಿ ಅಂತ ಹೇಳಿ ಬಿಡುಗಡೆ ಮಾಡೋ ಅವಕಾಶ ಇದೆಯಂತೆ. ಇದು ಒಂದ್ ರೀತಿ ಒಳ್ಳೇದೇ ಅಲ್ವಾಪ್ಪ? ಜೈಲ್ ಶಿಕ್ಷೆ ಅನುಭವಿಸೋದಕ್ಕೆ ಯಾರು ಮುಂದೆ ಬರ್ತಾರೆ ದಮಯಂತಿ? ಈ ವಿಚಾರಕ್ಕೆ ಬಂದ್ರೆ ಕಲ್ಯಾಣಿ ತುಂಬಾ ಸಲ ಹೇಳಿದಳಪ್ಪ. ಅವ್ರಮ್ಮ ಪ್ರಾಣ ಬಿಡೋಕ್ಕೂ ಮುಂಚೆ ಅನುಪಮ ಅಂದ್ಲಂತೆ. ಯಾಕೆ ಹಾಗಂದ್ಲೋ ಏನೋ. ನಮ್ಮಮ್ಮನ್ ಸಾವಿಗೆ ಅನುಪಮನೇ ಕಾರಣ ಅಂತ ಕಲ್ಯಾಣಿ ಹೇಳಿದ್ಲಲ್ಲಪ್ಪ. ಆತುರದಲ್ಲಿ ಹಾಗೆ ಹೇಳಿರ್ಬೇಕು ಅಷ್ಟೇ. ನಿಜ ಹೇಳಬೇಕು ಅಂದ್ರೆ ಮಾಧುರಿ ಸಾವಿಗೆ ಅನುಪಮ ಕಾರಣ ಅಲ್ಲ ಅಲ್ವಾ? ಅನುಪಮನೇ ಕಾರಣ ಅಂತ ನಾವ್ ಹೇಳಿದ್ರೆ ಏನಮ್ಮ ನೀನ್ ಹೇಳ್ತಿರೋದು? ಅಪ್ಪ, ಅನುಪಮ ಒಂಟಿ ಹೆಂಗ್ಸು, ಮಕ್ಕಳು ಮರಿ ಇಲ್ಲ, ಜೊತೆಗೆ ಮದುವೆ ಆಗಿ 5 ವರ್ಷಕ್ಕೆ ಗಂಡ ಇವಳನ್ನ ಬಿಟ್ಟು ಇನ್ನೊಬ್ಬಳ ಜೊತೆ ಅನ್ಯೋನ್ಯವಾಗಿ ಜೀವನ ಮಾಡ್ತಾ ನಿನ್ನೆ ಮೊನ್ನೆವರೆಗೂ ಸಂತೋಷವಾಗೇ ಇದ್ರು. ಜೊತೆಗೆ ಮದ್ವೆ ವಯಸ್ಸಿಗೆ ಬಂದಿರೋ ಮಗಳು ಬೇರೆ ಇದ್ದಾಳೆ. ಇವಳಿಗೆ ಯಾರಿದ್ದಾರಪ್ಪ? 18 ವರ್ಷ ನಾವು ಅವಳ ಮೇಲೆ ಕರುಣೆ ತೋರಿಸಿ ಆಶ್ರಯ ಕೊಟ್ಟಿದೀವಲ್ವಾ? ತವ್ರ ಮನೆಯವರು ಅಂತ ಹೇಳ್ಕೊಳಕ್ಕೂ ಯಾರು ಇಲ್ಲ. ಸರಿಯಾಗಿ ಹೇಳ್ಬೇಕು ಅಂತಂದ್ರೆ ಅನುಪಮ ಅನಾಥೆ ಅಪ್ಪ. ಹಾಗೆ ಹೇಳ್ಬಿಡಮ್ಮ, ಕೇಳಿಸ್ಕೊಂಡ್ರೆ ಬೇಜಾರು ಮಾಡ್ಕೋತಾಳೆ. ಸತ್ಯ ಇದೆ ಅಲ್ವಾಪ್ಪ? ಇಷ್ಟು ದಿನ ಅವಳಿಗೆ ಆಶ್ರಯ ಕೊಟ್ಟಿದೀವಿ. ಆ ಕೃತಜ್ಞತೆಗೋಸ್ಕರನಾದ್ರೂ ಅವಳು ಜೈಲ್ಗೆ ಹೋಗಲ್ವಾ? ಹೇಗೋ ಅವಳನ್ನ ಆಶ್ರಮ ಕಳಿಸ್ಬಿಡ್ಬೇಕು ಅನ್ಕೊಂಡಿದ್ವಿ ಅಲ್ವಾ? ತಾಳಿ ಕಟ್ಟಿದ ಗಂಡಂಗೋಸ್ಕರ ಅಷ್ಟು ತ್ಯಾಗ ಮಾಡಕ್ಕಾಗಲ್ವಾ ಅವಳಿಗೆ? ಆಶ್ರಮದಲ್ಲಾದ್ರೂ ಜೈಲಲ್ಲಾದ್ರೂ ಒಂಟಿಯಾಗೆ ಬದುಕ್ಬೇಕಲ್ವಾ? ಹೀಗಿರುವಾಗ ಆಪಾದನೆನ ತನ್ನ ತಲೆ ಮೇಲೆ ಹಾಕೊಂಡ್ರೆ ಕಲ್ಯಾಣಿಗೆ ತನ್ನ ತಂದೆ ಕಣ್ಮುಂದೆ ಇರ್ತಾನೆ. ಯೋಚನೆ ಮಾಡಪ್ಪ. ಇದಕ್ಕೆ ಅನುಪಮ ಒಪ್ಕೋತಾಳ? ಕೇಳಿದ್ರೆ ಒಪ್ಕೊಳ್ಳಲ್ವೇನೋ, ಆದ್ರೆ ಕೋರ್ಟ್ವರೆಗೂ ಕರ್ಕೊಂಡು ಹೋಗಿ ಅಲ್ಲಿ ಪರಿಸ್ಥಿತಿ ಹೀಗಿದೆ ಅಂತ ಹೇಳಿದ್ರೆ ತಾನೇ ಸರಿ ಅಂತ ತಲೆ ತಗ್ಗಿಸ್ತಾಳೆ. ಪಾಪ ಅನಿಸ್ತಿದೆಯಮ್ಮ. ನಿನ್ನಿಷ್ಟ ಅಪ್ಪ. ಇದಕ್ಕಿಂತ ಒಳ್ಳೆ ಮಾರ್ಗ ಇನ್ನೊಂದಿಲ್ಲ ಅನ್ಸತ್ತೆ. ಕಲ್ಯಾಣಿ ಈ ಮನೇಲೇ ಇರ್ಬೇಕು ಅಂತಂದ್ರೆ ಅಮ್ಮ ಒಪ್ಕೋಬೇಕು. ಅಜಯ್ ಅಣ್ಣನ್ಗೆ ಬಿಡುಗಡೆ ಸಿಕ್ಕಿದ್ರೆ ಎಲ್ಲಾ ಜಗಳನೂ ಮರ್ತು ಹೋಗ್ತಾಳೆ. ಅನುಪಮ ಈಗ ಜೈಲಿಗೆ ಹೋದ್ರೆ ನಷ್ಟಕ್ಕಿಂತ ಲಾಭನೇ ಜಾಸ್ತಿ ಅಪ್ಪ. ತಡ ಮಾಡಿದ್ರೆ ಈ ಅವಕಾಶ ಕೂಡ ಕೈ ತಪ್ಪು ಹೋಗತ್ತೆ. ಒಂದ್ಸಲ ಯೋಚನೆ ಮಾಡಿ ಅಪ್ಪ. ಹೇಗೋ ಅವಳನ್ನ ಆಶ್ರಮ ಕಳಿಸ್ಬಿಡ್ಬೇಕು ಅನ್ಕೊಂಡಿದ್ವಿ ಅಲ್ವಾ? ತಾಳಿ ಕಟ್ಟಿದ ಗಂಡಂಗೋಸ್ಕರ ಅಷ್ಟು ತ್ಯಾಗ ಮಾಡಕ್ಕಾಗಲ್ವಾ ಅವಳಿಗೆ? ಹೀಗಿರುವಾಗ ಆಪಾದನೆನ ತನ್ನ ತಲೆ ಮೇಲೆ ಹಾಕೊಂಡ್ರೆ ಕಲ್ಯಾಣಿಗೆ ತನ್ನ ತಂದೆ ಕಣ್ಮುಂದೆ ಇರ್ತಾನೆ. ದೇವತೆನ ಸಾಯಿಸ್ಬೇಕು ಅಂತ ನೋಡಿದ್ಲು, ರಾಕ್ಷಸಿ. ಅನುಪಮಗೆ ಏನಾಯ್ತೋ ಪಾಪ.
ತಾತ, ಆ ಅನುಪಮಗೆ ಏನಾಯ್ತು? ಅನುಪಮ ಅಮ್ಮಗೆ ಏನೂ ಆಗಿಲ್ಲ ತಾತ. ಪ್ರಾಣಕ್ಕೇನೂ ಅಪಾಯ ಆಗಲಿಲ್ಲ. ಈಗ ಅವರು ಅಜ್ಜಿ ಮನೆಯಲ್ಲೇ ಇದ್ದಾರೆ. ರಾಕ್ಷಸಿ